ಓಂ ನಮೋ ಭಗವತೆ ಪರಾಯ ಸತ್ಯಾಯ ನಮೋ ಭಗವತ್ಯೈ ಸತ್ಯಾಯೈ ನಮಃ ಸರ್ವೇಭ್ಯೋ ದೇವೇಭ್ಯಃ ಚತುರ್ಮುಖ ಬ್ರಹ್ಮಾದಿಭ್ಯಃ ಸತ್ಯೋಪಾಸಕೇಭ್ಯಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನಾವು ಸಾಧಕನಾದವನು ಹೇಗೆ ಅವನು ಈ ಶರೀರದಿಂದ ಹೊರಗೆ ಹೋಗಬೇಕು ಅನ್ನೋದನ್ನು ವಿವರಿಸಿದ್ದನ್ನು ನಾವು ನೋಡ್ತಿದ್ದೇವೆ. ನಮ್ಮ ಹೃದಯದಲ್ಲಿ 100 ನಾಡಿಗಳಿವೆ. ಅದರಲ್ಲಿ ಸುಷುಮ್ನಾ ನಾಡಿ ಅನ್ನೋದು ಬಹಳ ಪ್ರಧಾನವಾದದ್ದು. ಆ ಸುಷುಮ್ನಾ ನಾಡಿಗೆ ಬ್ರಹ್ಮನಾಡಿ ಅಂತ ಹೆಸರು ಕೂಡ ಇದೆ. ಆ ಬ್ರಹ್ಮನಾಡಿಯ ಮೂಲಕ ಶರೀರವನ್ನು ತೊರೆದು ಹೊರಹೋದಂಥ ಜೀವ ಸದ್ಗತಿಯನ್ನು ಪಡೀತಾನೆ, ಮುಕ್ತಿಯನ್ನು ಪಡಿತಾನೆ ಅನ್ನೋದನ್ನು ನಾವು ನೋಡಿದ್ದೇವೆ. ಬ್ರಹ್ಮನಾಡಿ ಅನ್ನುವುದು ಗುದದ್ವಾರದ ಬಳಿ ಪ್ರಾರಂಭ ಕಾಣುತ್ತದೆ. ಮುಂದೆ ಅದು ನಮ್ಮ ತಲೆಯಲ್ಲಿವರೆಗೂ ವ್ಯಾಪಿಸಿಕೊಂಡಿರ್ತದೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. 20 ಶ್ಲೋಕಗಳ ವಿವರ ನಾವು ನೋಡಿದ್ದೇವೆ. 21 ಮತ್ತು 22 ಈ ಶ್ಲೋಕಗಳ ವ್ಯಾಖ್ಯಾನವನ್ನು ಇವತ್ತು ನಾವು ನೋಡಬೇಕು. ಅದಕ್ಕಿಂತ ಪೂರ್ವಭಾವಿಯಾಗಿ ಅದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾರೆ, ಅದಕ್ಕೆ ಸರಳವಾದ ಅರ್ಥ ಏನು ಅಂತ ಅನ್ನೋದನ್ನು ಮೊದಲೊಂದು ಬಾರಿ ಗಮನಿಸಬೇಕು. ಗುದದ್ವಾರದ ಪರಿಸರದಲ್ಲಿ ಈ ಉದಾನ ವಾಯುವನ್ನು ಹೊರಡಿಸಬೇಕು. ಅಲ್ಲಿ ಚತುರ್ದಳ ಪದ್ಮ ಇದೆ. ಆ ಮೂಲಾಧಾರ ಚಕ್ರದಿಂದ ಉದಾನ ವಾಯುವನ್ನು ಪ್ರೇರಿಸಬೇಕು ಅಂತ ಬಂತು. ಮುಂದೆ ನಾಭಿ ಪ್ರದೇಶದಲ್ಲಿ ಬ್ರಹ್ಮನಾಡಿ ಏನಿದೆ, ಆ ಬ್ರಹ್ಮನಾಡಿ ಗುದದ್ವಾರದಿಂದ ಆರಂಭ ಮಾಡಿಕೊಂಡು ತಲೆಯವರೆಗೂ ಇದೆಯಲ್ಲ, ಅದಕ್ಕೆ ಈ ಎಲ್ಲ ಚಕ್ರಗಳು ಕೂಡ ಕನೆಕ್ಟ್ ಆಗಿವೆ, ಪದ್ಮಗಳು ಕೂಡ ಸಂಬದ್ಧ ಆಗಿವೆ. ನಾಭಿ ದೇಶದಲ್ಲಿರುವ ಷಟ್ದಳ ಪದ್ಮ, 6 ದಳಗಳ ಪದ್ಮಕ್ಕೆ ಆ ಉದಾನ ವಾಯುವನ್ನು ತರಬೇಕು. ಅಲ್ಲಿಂದ ಹೃದಯ ಪ್ರದೇಶದಲ್ಲಿರುವಂತಹ ಬ್ರಹ್ಮನಾಡಿಯ ಅಷ್ಟದಳ ಪದ್ಮಕ್ಕೆ ಒಯ್ಯಬೇಕು. ಅಲ್ಲಿಂದ ಕಂಠದ ಕೆಳಭಾಗ, ನಾವೇನು ತಾಲು ಮೂಲ ಅಂತ ಹೇಳಿದ್ವಿ, ಅಲ್ಲಿ 12 ದಳಗಳ ಪದ್ಮ ಏನಿದೆ, ಅಲ್ಲಿರುವ ದ್ವಿದಳ ಪದ್ಮಕ್ಕೆ ಅದನ್ನು ಒಯ್ಯಬೇಕು. ಅಲ್ಲಿಂದ ಭೂಮಧ್ಯದ 4 ದಳಗಳ ಪದ್ಮಕ್ಕೆ ತರಬೇಕು. ಕಿವಿ ಮೊದಲಾದ 5 ಇಂದ್ರಿಯಗಳು, ಮತ್ತೆ ಮನಸ್ಸು ಮತ್ತು ಬುದ್ಧಿ, ಇವು 7 ಕೂಡ ನಾವು ಸ್ಥಗಿತಗೊಳಿಸಬೇಕು. ಭಗವಂತನನ್ನು ಧ್ಯಾನಿಸಬೇಕು. ತಲೆಯನ್ನು ದಾಟಿ ಇರುವಂತಹ ಬ್ರಹ್ಮನಾಡಿಯ ಆ 12 ದಳಗಳ ಪದ್ಮ ಏನಿದೆ, ಅಲ್ಲಿ ಅದನ್ನು ಉದಾನ ವಾಯುವನ್ನು ತರಬೇಕು. ಆ ಬಳಿಕ ತಲೆಯನ್ನು ಭೇದಿಸಬೇಕು. ಭಗವದ್ ಧ್ಯಾನಪೂರ್ವಕವಾಗಿ ಶರೀರವನ್ನು ಬಿಡಬೇಕು. ಬಳಿಕ ತಲೆಯನ್ನು ಭೇದಿಸಬೇಕು ಅಂತಿದೆ. ತಲೆಯನ್ನು ಮೊದಲೇ ಭೇದಿಸಿಕೊಂಡು ಆ ಉದಾನ ವಾಯು ಹೊರಗೆ ಬರಬೇಕು. ತಲೆಯನ್ನು ಭೇದಿಸಿಕೊಂಡಾದ ಮೇಲೆ ತಲೆಗಿಂತ ಮೇಲೆ 12 ಅಂಗುಲಗಳ ಎತ್ತರದಲ್ಲಿ ಆ 12 ದಳಗಳ ಪದ್ಮ ಇದೆ, ಬ್ರಹ್ಮನಾಡಿಯ ಕೊನೆಯ ಪದ್ಮ ಅದು. ಅಲ್ಲಿ ವಾಯುವನ್ನು ತರಬೇಕು. ಅಲ್ಲಿ ವಾಯುವನ್ನು ತಂದರೆ ಮುಂದೆ ಈ ನಮ್ಮ ಶರೀರ ಪರಿತ್ಯಕ್ತ ಆಗ್ತದೆ ಅಂತ ಅದರ ತಾತ್ಪರ್ಯ. ಇವಿಷ್ಟು 2 ಶ್ಲೋಕಗಳು. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಕೂಡ ಹೇಳ್ತಾರೆ. ಉಪನಿಷತ್ತಿನ ಒಂದು ಮಾತನ್ನು ಹೇಳ್ತಾರೆ, ಮಹಾಭಾರತದ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕನುಸಾರವಾಗಿ ನಾವೀಗ ನೋಡಬೇಕು. ಮೂಲಾಧಾರದ ಚತುರ್ದಳ ಪದ್ಮದಿಂದ ಅಂತ ನಾವೀಗ ಏನು ಹೇಳಿದ್ವಿ, ಅದೆಲ್ಲ ವಿಜಯಧ್ವಜರು ಮತ್ತು ಯಾದವಾರರು ತೋರಿಸಿದಂಥ ಅರ್ಥವೇ. ಅಲ್ಲಿ ಮನಸ್ವಿ ಅಂತ ಒಂದು ಶಬ್ದ ಇದೆ. ಮನಸ್ವಿ ಅಂದರೆ ಮನಸ್ಸಮಾಧಾನವನ್ನು ಇಟ್ಕೊಂಡಂಥ ಸಾಧಕ
ಅಂತ ಅದರ ಅರ್ಥ. ಮುನಿಹಿ ಅಂತಿದೆ, ಮೌನವನ್ನು ಸಾಧಿಸಿದಂಥ ಸಕಲ ಧ್ವನ್ಯಾತ್ಮಕ ಶಬ್ದಗಳು ವರ್ಣಾತ್ಮಕ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತವೆ ಅನ್ನೋ ಎಚ್ಚರವನ್ನು ಇಟ್ಟುಕೊಂಡಂಥ ಸಾಧಕ ಅಂತ ಅದಕ್ಕೆ ಅರ್ಥ. ಸಪ್ತ ಅಶ್ವಪಥಃ, 7 ಕುದುರೆಗಳ ಮಾರ್ಗ, ಅವುಗಳನ್ನು ತಡೆ ಹಿಡಿಬೇಕು ಅಂತ ಬಂದಿದೆ. ಅದಕ್ಕೇನರ್ಥ? ಅದನ್ನ ವಿಜಯಧ್ವಜರು ಎಲ್ಲವನ್ನೂ ಬರೆದಿಲ್ಲ. ಸಪ್ತಾನಾಂ ಅಶ್ವಾನಾಂ ಕರ್ಣ ಅಕ್ಷಿ ನಾಸಿಕಾದಿ ಸಂಜ್ಞಾನಾಂ ಪಂಥಾನಃ ಏನ ಸಹ ಅಂತ ಇಷ್ಟೇ ಬರೀತಾರೆ. 5 ಜ್ಞಾನೇಂದ್ರಿಯಗಳು ಮತ್ತು ಆ 5 ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಈ ಮನಸ್ಸು ಮತ್ತು ಬುದ್ಧಿ. ಮನಸ್ಸು ಅನೇಕ ಆಲೋಚನೆಗಳನ್ನು ನಮ್ಮ ಎದುರಿಗಿಡ್ತದೆ, ಬುದ್ಧಿ ಅದರಲ್ಲಿ ಯಾವುದು ಸರಿ ಯಾವುದು ಅಂತ ತೀರ್ಮಾನ ಮಾಡಿ ಒಂದನ್ನು ನಮಗೆ ತೋರಿಸ್ತದೆ. ಅದನ್ನೇ ನಿರುದ್ಧ ಸಪ್ತಾಶ್ವಪಥಃ ಅಂತ ಈಗ ವರ್ಣನೆ ಮಾಡಿರೋದು. ಕರ್ಣ ಅಕ್ಷಿ ನಾಸಿಕ ಅಂತ ಈ 3-4 ಇಂದ್ರಿಯಗಳನ್ನು ಮಾತ್ರ ಹೇಳಿದ್ದಾರೆ ಎಲ್ಲ ವ್ಯಾಖ್ಯಾನಕಾರರು. ವಸ್ತುತಃ 7 ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇಷ್ಟು ಸೇರಿಸಿದ್ರೆ ಅವು 7 ಆಗ್ತವೆ. ಇದಕ್ಕೆ ಆಚಾರ್ಯರು ಒಟ್ಟು 7 ಅಂತ ಅನ್ನೋದನ್ನು ಹೇಗೆ ಅಂತ ಬರೆದಿಲ್ಲ, ಆದರೆ ನಾವು ಆ ಥರ 7 ಅಂತ ತಿಳ್ಕೊಳ್ಬೇಕಷ್ಟೆ. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯವು ಸೇರಿ ಮನಸ್ಸೊಂದನ್ನು ಸೇರಿಸಿಕೊಂಡ್ರೆ 11 ಆಗ್ತವೆ. ಕೆಲವು ಸರಿ ಅವುಗಳನ್ನೇ 7 ಅಂತ ಹೇಳೋದಿದೆ. ಅವುಗಳನ್ನು ಕುದುರೆ ಅಂತ ಯಾಕೆ ಹೇಳ್ತಾರೆ? ಅದನ್ನು ಯಾದವಾರ್ಯರು ಬರೆದಿದ್ದಾರೆ. ಕುದುರೆಗಳಂತೆ ಇವೆ ಅವು ಅಂತ. ಕರ್ಣ ಅಕ್ಷಿ ನಾಸಿಕ ವಾಕ್ ಸಂಜ್ಞಾನಾಂ ಅಶ್ವಾನಾಂ ಅಂದರೆ ಅಶ್ವಾಯಿತಾನಾಂ ಇಂದ್ರಿಯಾಣಾಂ. ಕಾಟಕೋಪನಿಷತ್ತಿನಲ್ಲಿ ಹೀಗೊಂದು ಮಂತ್ರ ಇದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್. ಈ ಆತ್ಮ ಅಂತನೂ ಪರಮಾತ್ಮ ಏನಿದ್ದಾನೆ ಅವನು ಈ ದೇಹವೆಂಬ ರಥದ ಯಜಮಾನ. ಶರೀರ ಅನ್ನೋದು, ನಮ್ಮ ಶರೀರ ಅನ್ನೋದು ಆತನಿಗೆ ರಥ. ಅದಕ್ಕೆ ಇಂದ್ರಿಯಗಳೇ ಕುದುರೆಗಳು. 7 ಇಂದ್ರಿಯಗಳು ಇವೆ ಅದರ ಕುದುರೆಗಳು. ಅಲ್ಲಿ 7 ಅಂತ ಅಲ್ಲಿ ಬಂದಿಲ್ಲ. ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳೆಲ್ಲವೂ ಕುದುರೆಗಳು ಅಂತ ಇಷ್ಟೇ ಬಂದಿದೆ. ವಿಷಯಾಂಸ್ತೇಷು ಗೋಚರಾನ್. ಆ ಕುದುರೆಗಳು ಮೇಯ್ಲಿಕ್ಕೆ ಹೋಗುವಂತಹ ಒಂದು ಹುಲ್ಲುಗಾವಲು ಇರ್ತದಲ್ಲ, ಹುಲ್ಲುಗಾವಲು ಬಹಳ ಸಂತೋಷ ದನಕರುಗಳಿಗೆ, ಕುದುರೆಗಳಿಗೂ ಕೂಡ. ರೂಪ ರಸ ಗಂಧ ಸ್ಪರ್ಶ ಅನ್ನುವ ಜ್ಞಾನೇಂದ್ರಿಯಗಳ 5 ವಿಷಯಗಳು, ಶಬ್ದ 5 ಜ್ಞಾನೇಂದ್ರಿಯಗಳ ವಿಷಯಗಳು. ಹಾಗೆ ಕೈಯಿಂದ ತೆಗೆದುಕೊಳ್ಳುವುದು, ಕಾಲಿನಿಂದ ಹೋಗುವುದು, ನಾಲಿಗಿಂದ ಮಾತನಾಡುವುದು, ಮತ್ತು ಮಲಮೂತ್ರ ವಿಸರ್ಜನೇಂದ್ರಿಯಗಳಿಂದ ಮಲಮೂತ್ರಗಳನ್ನು ವಿಸರ್ಜಿಸುವುದು, ವಿಷಯ ಸುಖ ದಾಂಪತ್ಯ ಸುಖ ಅನುಭವಿಸುವುದು, ಇವೆಲ್ಲ ಇನ್ನು 5 ವಿಷಯಗಳು. ಹೀಗೆ ವಿಷಯಾಂಸ್ತೇಷು ಗೋಚರಾನ್. ಹೀಗೆ ಕಾಟಕೋಪನಿಷತ್ತಿನಲ್ಲಿ ಬಂದಿದೆ. ಆದ್ದರಿಂದ ಇಂದ್ರಿಯಗಳನ್ನು ಹಯ ಅಂತ ಅಲ್ಲಿ ವರ್ಣನೆ ಮಾಡಿರುವುದರಿಂದ ಮಹಾಭಾರತದಲ್ಲಿ ಕೂಡ ಇಂದ್ರಿಯಾಶ್ವ ಸಮಾಯುಕ್ತ ಅಂತ ಹೀಗೆ ಒಂದು ಕಡೆ ಇದೆ. ಇಂದ್ರಿಯಗಳೆಂಬ ಕುದುರೆಗಳನ್ನು ಹೂಡಿದ ರಥ ಇದು ಅಂತ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಇಂದ್ರಿಯಾಣಿ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗೃಹೀತ ತದಯಂ ಪ್ರಾಣೋಧಿ ತಿಷ್ಠತಿ ಅಂತ. ನಮ್ಮ ಶರೀರವೆಂಬ ರಥ ಏನಿದೆ, ಈ ಶರೀರವೆಂಬ ರಥದಲ್ಲಿ ವಾಗ್ಬುದ್ಧಿ, ಪಾರ್ವತೀ ದೇವಿಯೇ ಇದಕ್ಕೊಂದು ಕಡಿವಾಣ. ಮನಸ್ಸಂಗೃಹೀತ, ಮನೋಭಿಮಾನಿಯಾದಂಥ ರುದ್ರ ಇದಕ್ಕೆ ಸಾರಥಿ ಇದ್ದಂತೆ. ಶ್ರೋತ್ರೇ ಪಕ್ಷಸಿ, ಶ್ರೋತ್ರಾಭಿಮಾನಿಗಳಾದಂಥ ಚಂದ್ರ ಮತ್ತು ಆತನ ಪತ್ನಿಯರು 2 ಕುದುರೆಗಳು. ಚಕ್ಷುಷಿ ಯುಕ್ತೆ, ಚಕ್ಷುರೇಂದ್ರಿಯದ ಅಭಿಮಾನಿಗಳಾದಂಥ ಈ ಸೂರ್ಯ ಮತ್ತು ಆತನ ಪತ್ನಿಯರು, ಅವರಿಬ್ಬರು 2 ಕುದುರೆಗಳು. ಹೀಗೆ ಇದನ್ನ ಕುದುರೆ ಅಂತ ವರ್ಣನೆ ಮಾಡಿದ್ದು ಬೇರೆ ಬೇರೆ ಕಡೆ ಕೂಡ ಕಂಡು ಬರ್ತದೆ. ಅಂತೂ ನಮ್ಮ ದೇಹವನ್ನು ರಥ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕುದುರೆಗಳಿವೆ.
ಆದ್ರಿಂದ ಇಲ್ಲಿಯೂ ಕೂಡ ನಿರುದ್ಧ ಸಪ್ತಾಶ್ವ ಪಥ, ನಮ್ಮ 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಆ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ, ಇವುಗಳ ಮಾರ್ಗ ಬೇರೆ ಕಡೆಯಲ್ಲಿ ಹೋಗಬಾರದು. 5 ಜ್ಞಾನೇಂದ್ರಿಯಗಳಂತೂ ಬೇರೆ ಯಾವುದನ್ನು ನೆನೆಯಲೂಬಾರದು. ಮನಸ್ಸು ಬುದ್ಧಿಗಳು ಲೌಕಿಕ ವಿಷಯಗಳನ್ನು ನೆರೆಯುವುದನ್ನು ಬಿಟ್ಟು ಮುಂದೆ ಅವು ಪರಮಾತ್ಮನಲ್ಲೇ ನೆಟ್ಟಿರಬೇಕು. ಬೇರೆ ಮಾರ್ಗಕ್ಕೆ ಅವು ಹೋಗಲೇಬಾರದು. ಆ ಥರ ಅವುಗಳನ್ನು ನಿರೋಧಿಸಬೇಕು. ಅನಪೇಕ್ಷ. ಮುಂದೆ ಸಾಧಕನಾದವನು ಯಾವುದೇ ರೀತಿಯಾದ ಲೌಕಿಕ ವ್ಯಾಪಾರಗಳಲ್ಲೂ ಕೂಡ ಮಗ್ನನಾಗಬಾರದು. ಈ ಥರ ಇರಬೇಕು ಅವನು. ಅದನ್ನೇ ಅನಪೇಕ್ಷ ಅಂತ ಹೀಗೆ ಹೇಳೋದು. ಮನಸ ಪರಂಗತಃ, ಮನಸ್ಸಿನ ಮೂಲಕ ಅವನು ಆ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅಲ್ಲಿ 22ನೇ ಶ್ಲೋಕದಲ್ಲಿ ಕೊನೆಗೆ ಪರಂಗತಃ ಅಂತಿದೆ. ಪರಮಾತ್ಮನನ್ನು ಹೋಗಿ ತಲುಪಿ ಅಂತ ಆಮೇಲೆ ಇದನ್ನು ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಇದನ್ನೆಲ್ಲ ಮಾಡುವಾಗ ಆ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ಅಂತಾನೆ ಅದರ ಅರ್ಥ. ಮನಸ ಪರಂಗತಃ. ಆ ಭ್ರೂಮಧ್ಯದಲ್ಲಿ ಮುಹೂರ್ತಾರ್ಧಂ ಸ್ಥಿತ್ವ ತಸ್ಮಾತ್ ಭ್ರುವೋರಂತರಂ ಉನ್ನಯೇತ. ಸ್ಥಿತ್ವ ಮುಹೂರ್ತಾರ್ಧಂ, ಒಂದು ಮುಹೂರ್ತ ಅಂದರೆ 48 ನಿಮಿಷಗಳು. ಅದರ ಅರ್ಧ ಅಂದರೆ 24 ನಿಮಿಷಗಳು. ಆ 24 ನಿಮಿಷಗಳ ಕಾಲ ಅಲ್ಲಿರಬೇಕು. ಸ್ವಲ್ಪ ಅಲ್ಲಿದ್ದು ಆಮೇಲೆ ಅಕುಂಠ ದೃಷ್ಟಿ, ಅವನ ದೃಷ್ಟಿಕೋನ ಅದೆಲ್ಲವೂ ಕೂಡ ಸ್ಥಿರವಾಗಿರಬೇಕು. ಎಲ್ಲಿಯೂ ಅಲುಗಾಡಬಾರದು. ದೃಷ್ಟಿ ಅಂದರೆ ಹೊರಗಿನ ಕಣ್ಣಾಯಿತು, ಕಣ್ಣನ್ನು ಮುಚ್ಕೊಂಡಿರ್ತಾನೆ. ಒಳಗಿನ ಕಣ್ಣು, ಒಳಗಣ್ಣು ಕೂಡ ಅಕುಂಠ, ಯಾವುದೇ ದೃಷ್ಟಿಯಿಂದ ತತ್ವಜ್ಞಾನದಿಂದ ಭಗವಂತನಿಂದ ಅದು ಕುಂಠಿತ ಆಗಬಾರದು. ಹೀಗದು ದೃಢವಾಗಿರಬೇಕು. ಹೀಗಿದ್ದು ಮುಂದೆ ಮೂರ್ಧನ್ ವಿಸರ್ಜೇತ್, ಮುಂದೆ ಆ ಪರಮಾತ್ಮನನ್ನು ಹೋಗಿ ತಲುಪಬೇಕು. ಇದರಲ್ಲಿ ಬರುವಂತಹ ವಿಚಾರ. ಇದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಇದೆ ಅಂತ ನಾವು ನೋಡಿದ್ದೀವಿ. ಅದನ್ನು ವಿಜಯಧ್ವಜರು ಅಲ್ಲಲ್ಲಿ ನಡುವೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಮೂರ್ಧನಿ ಶಿರೋ ಮಧ್ಯೆ ನಿರ್ಭಿದ್ಯ ವಿಸರ್ಜೇತ್ ಅಂತ. ಭಾಗವತ ತಾತ್ಪರ್ಯ ಏನು ಹೇಳಿದೆ ಅಲ್ಲಿ? ಉದಾನಗತ್ಯ ಅಂತ ಬಂದಿದೆ. ಉದಾನಗತಿಯ ಮೂಲಕ ಅಂದರೆ ಬ್ರಹ್ಮನಾಡಿಯ ಮೂಲಕ ಅಂತ ಅದರ ತಾತ್ಪರ್ಯ ಆಗ್ತದೆ. ಉದಾನಗತ್ಯ ಬ್ರಹ್ಮನಾಡಿಯ ಮೂಲಕ. ಅದಕ್ಕೇನು ಒಂದು ವೇದವಾಕ್ಯವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಇದು ಷಟ್ಪ್ರಶ್ನೋಪನಿಷತ್ತಿಂದು. ಅಥ ಏಕಯ ಊರ್ಧ್ವ ಅಂತ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ 6 ಪ್ರಶ್ನೆಗಳನ್ನು 6 ಜನ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಕುರಿತು ಕೇಳ್ತಾರೆ. ಅದರಲ್ಲಿ 3ನೇ ಪ್ರಶ್ನೆ ಇದೆ. ಆ 3ನೇ ಪ್ರಶ್ನದಲ್ಲಿ ಬರುವಂತಹ ವಿಚಾರ ಅಲ್ಲೇ ಹೀಗೆ ಅಥ ಏಕಯ ಊರ್ಧ್ವ ಅಂತ ಹೀಗೆ ಬಂದಿದೆ. ಅದನ್ನು ಆಚಾರ್ಯರಲ್ಲಿ ಉದ್ಧರಿಸಿದ್ದಾರೆ. ಅತ್ರ ಏತದೇಕಶತಂ ನಾಡೀನಾಂ ತಾಸಾಂ ಶತಮೇಕೈಕಸ್ಯಾಂ 72 ಪ್ರತಿಶಾಖಾ ನಾಡಿ ಸಹಸ್ರಾಣಿ ಭವಂತಿ ಆಸು ವ್ಯಾನಶ್ಚರತಿ. ಶರೀರದಲ್ಲಿ ಮುಖ್ಯವಾಗಿ 101 ನಾಡಿಗಳಿವೆ. ಒಂದೊಂದರಲ್ಲಿ ಕೂಡ 106 ಉಪನಾಡಿಗಳಿವೆ. ಹೀಗೆ ಒಟ್ಟು 72,000 ನಾಡಿಗಳು ನಮ್ಮ ಶರೀರದಲ್ಲಿ ಇರ್ತವೆ. ಇದೆಲ್ಲ ಗೊತ್ತಿದೆ, ನಾವು ಬೇರೆ ಬೇರೆ ಕಡೆ ಕೇಳಿರ್ತೇವೆ. 36,000 ಎಡಭಾಗದಲ್ಲಿ, 36,000 ಬಲಭಾಗದಲ್ಲಿ ಇರ್ತವೆ ಅಂತ ಈಗೆಲ್ಲ ನಮ್ಗೆ ಗೊತ್ತಿದೆ. ಇಲ್ಲಿ ಈ ಮುಖ್ಯ ಪ್ರಾಣ ವ್ಯಾನ ಅಂತ ಅವನಿಗೆ ಹೆಸರಿದೆ. ಅವನಿಗೆ ಪ್ರಾಣ ಅಪಾನ ವ್ಯಾನ ಅಂತ, ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೂಪಗಳಿವೆ. ಅವನು ಈ ನಾಡಿಗಳಲ್ಲಿ ಸಂಚಾರ ಮಾಡ್ತಿರ್ತಾನೆ. ಅವೆಲ್ಲವೂ ಕೂಡ ಏನಿದೆ ಅದರಲ್ಲಿ ಒಂದು ಮುಖ್ಯವಾದದ್ದು ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯಲ್ಲಿ ಅಥ ಏಕಯ ಊರ್ಧ್ವಮುಖವಾಗಿ ಹೋಗ್ತಾನವನು. ಅಲ್ಲಿ ಉದಾನಃ, ಆ ಮುಖ್ಯ ಪ್ರಾಣನೇ, ಉದಾನ ಎಂಬ ಶಬ್ದದಿಂದ ವಾಚನ ಅಂತ ಮುಖ್ಯ ಪ್ರಾಣನೇ ಸಂಚಾರ ಮಾಡ್ತಿರ್ತಾನೆ.
ಈ ಜೀವ ಇಷ್ಟೆಲ್ಲ ಸಾಧನೆ ಮಾಡಬೇಕು, ಯೋಗ ಮಾರ್ಗಗಳಿಗೆ ಇದೊಂದು ಸಾಧನೆ ಅಂತ ಬಂದಿತ್ತಲ್ಲ, ಜ್ಞಾನ ಮಾರ್ಗಗಳು ಬೇರೆ, ಯೋಗ ಮಾರ್ಗಗಳು ಅಂತೆಲ್ಲ ಮಾರ್ಗಗಳು ಬೇರೆ ಅಂತ ಇವೆಲ್ಲ ಬಂದಿದೆ. ಅಲ್ಲಿ ಈ ಯೋಗ ಮಾರ್ಗಿಗಳಾದವರು ಕೂಡ ತಮ್ಮ ಮಹಾಪ್ರಯತ್ನದಿಂದ ಇದನ್ನೆಲ್ಲ ಸಾಧಿಸ್ಲಿಕ್ಕೆ ಬರೋದಿಲ್ಲ. ಅಲ್ಲಿರುವಂತಹ ಉದಾನ ಎಂಬ ಹೆಸರಿನ ಮುಖ್ಯ ಪ್ರಾಣನ ಅನುಗ್ರಹದಿಂದ ಇದನ್ನೆಲ್ಲ ಮಾಡಬೇಕು ಅವರು. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ ಅಂತ. ಆ ಮುಖ್ಯ ಪ್ರಾಣ, ಉದಾನ ಎಂಬ ಹೆಸರಿನ ಮುಖ್ಯ ಪ್ರಾಣ, ಜೀವನ ಪುಣ್ಯವನ್ನು ನಿಮಿತ್ತ ಮಾಡಿಕೊಂಡು ಅವನನ್ನು ಸ್ವರ್ಗದ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಜೀವನ ತತ್ವಜ್ಞಾನ ಅವನು ಗಳಿಸಿ ಈಗಾಗಲೇ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ವಿಕಾಸ ಮಾಡಿದ್ದ ಅಂತಾದರೆ ಅವನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಊರ್ಧ್ವಲೋಕಗಳಿಗೆ ಅಂದರೆ ಊರ್ಧ್ವಲೋಕಕ್ಕೆ ಅವನು ಜೀವನನ್ನು ಕರ್ಕೊಂಡು ಹೋಗುವುದರಿಂದ ಆತನನ್ನು ಉದಾನ ಅಂತ ವರ್ಣನೆ ಮಾಡ್ತಾರೆ. ಇನ್ನು ಪಾಪಿಗಳಾದವರನ್ನ ನರಕಕ್ಕೆ, ಮತ್ತೆ ಪುಣ್ಯ ಪಾಪಗಳೆರಡೂ ಸಮಾನವಾಗಿದ್ದರೆ ಈ ಜಗತ್ತಿನಲ್ಲೇ ಅಲ್ಲೇ ಅವನನ್ನು ಬಿಟ್ಟು ಬಿಡ್ತಾನೆ. ಹೀಗೆ ಪ್ರತಿಯೊಬ್ಬರನ್ನು ಕೂಡ ಅವರವರ ಗತಿಗೆ ಈ ಭಗವಂತನೇ ಆ ಮುಖ್ಯ ಪ್ರಾಣನನ್ನು ಪ್ರೇರಿಸಿ ಅವನ ಮೂಲಕ ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸ್ತಾನೆ. ಇದು ನಮಗಲ್ಲಿ ಕಾಣಿಸುವಂಥ ವಿಚಾರ. ಅಥ ಏಕಯ ಊರ್ಧ್ವ ಉದಾನ ಅಂತ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಏನಿದೆಯಲ್ಲ, ಅದನ್ನೇ ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ಅದಲ್ಲದೆ ಮಹಾಭಾರತದ ಒಂದು ಶ್ಲೋಕವನ್ನು ಕೂಡ ಉದ್ಧರಿಸ್ತಾರೆ. ಪ್ರಾಣಾಪಾನೋ ಇಡಾಯಾಂಚ ಪಿಂಗಲಾಯಾಂ ತಥೈವ ಚ ಪಿಂಗಲಾಯಾಂ ಚ ವರ್ತತಃ ವ್ಯಾನಸ್ಸಂಧಿಷು ಸರ್ವತ್ರ ಉದಾನೋ ಬ್ರಹ್ಮನಾಡಿಗಃ ಸರ್ವತ್ರೈವ ಸಮಾನಸ್ತು ಸಮಂ ಚರತಿ ಸರ್ವಗಃ ಅಂತ. ವಸ್ತುತಃ ಈ ಶ್ಲೋಕ ಇವತ್ತು ಮಹಾಭಾರತದಲ್ಲಿ ಕಾಣಿಸೋದಿಲ್ಲ. ಅನೇಕ ಕಾರಣಗಳಿಂದ ಅದು ಬಿಟ್ಟು ಹೋಗಿರಬಹುದು. ಪ್ರತೀತಿಯವರ ಪ್ರಮಾದ ಇತ್ಯಾದಿ ಕಾರಣದಿಂದ ಅದು ಬಿಟ್ಟು ಹೋಗಿರಬಹುದು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಮುಖ್ಯ ಪ್ರಾಣನಿಗೆ 5 ರೂಪಗಳೂ ಇವೆ. ಹಾಗೆ 5 ವಾಯುಗಳು ಕೂಡ ಇವೆ. ಅಲ್ಲಿ ಪ್ರಾಣ ಮತ್ತು ಅಪಾನಗಳು ಇಡಾದಲ್ಲಿ ಮತ್ತು ಪಿಂಗಲಾದಲ್ಲಿ ಇರ್ತವೆ. ಇಡ ಅಂದರೆ ಎಡಕಿನ ನಾಡಿ, ಎಡಗಡೆಯ ನಾಡಿ ಇಡ, ಬಲಗಡೆಯ ನಾಡಿ ಪಿಂಗಲ. ಅಲ್ಲಿ ಪ್ರಾಣ ಮತ್ತು ಅಪಾನಗಳು ಇರ್ತವೆ. ವ್ಯಾನ ಸರ್ವ ಶರೀರದಲ್ಲೂ ಕೂಡ ಇರ್ತಾನೆ. ಸಂಧಿಷು ಸರ್ವತ್ರ, ನಮ್ಮೆಲ್ಲ ಜಾಯಿಂಟ್ಗಳು, ಕೈ ಕಾಲುಗಳ ಜಾಯಿಂಟ್ಗಳೇನಿವೆ ಅಲ್ಲೆಲ್ಲ ಕಡೆನೂ ಕೂಡ ವ್ಯಾನ ಇರ್ತಾನೆ. ಮತ್ತೆ ಉದಾನ ಎಲ್ಲಿರ್ತಾನೆ ಅಂದರೆ ಬ್ರಹ್ಮನಾಡಿಯಲ್ಲಿ ಇರ್ತಾನೆ. ಅವನ ಬ್ರಹ್ಮನಾಡಿಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಉದಾನ ಕಂಠದೇಶಸ್ಥ ಅಂತ ಕೋಶದಲ್ಲಿ ಹೇಳ್ತಾರೆ. ವಸ್ತುತಃ ಅವನಿರೋದು ಬ್ರಹ್ಮನಾಡಿ ಅಂತ ನಾವು ಮಹಾಭಾರತಕ್ಕನುಸಾರವಾಗಿ ತಿಳ್ಕೊಳ್ಬೇಕು. ಬ್ರಹ್ಮನಾಡಿ ಅಥವಾ ಸುಷುಮ್ನಾ ನಾಡಿಯಲ್ಲೇ ಇರ್ತಾನವನು. ಅಲ್ಲೇ ಮೇಲೆ ಕೆಳಗೆ ಸಂಚಾರ ಮಾಡ್ತಿರ್ತಾನೆ. ಕೆಳಗಿರುವಂಥ ಆ ಗುದ ಪ್ರದೇಶದಲ್ಲಿ ನಾವು ಒತ್ತಡ ಹಾಕಿದರೆ ಆ ಉದಾನ ವಾಯು ಬ್ರಹ್ಮನಾಡಿಯಲ್ಲಿ ಏನಿರ್ತಾನೆ ಅವನು ಮೇಲ್ಮುಖವಾಗಿ ಹೋಗ್ತಾನೆ. ಕೆಳಗೆ ಬಾವಿಯಲ್ಲಿರುವಂಥ ಒಂದು ಪಂಪ್ ಸೆಟ್ನಿಂದ ಹೇಗೆ ನೀರು ಮೇಲ್ಮುಖವಾಗಿ ಚಿಮ್ತದೋ ಹಾಗೆ. ಸರ್ವತ್ರಯೂ ಸಮಾನಸ್ತು. ಇನ್ನು ಎಲ್ಲ ಕಡೆನೂ ಕೂಡ ಉಳಿದೆಲ್ಲ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಸಮಾನವಾಗಿ ಇರ್ತಾನೆ. ಎಲ್ಲ ಕಡೆ ಸಮಾನವಾಗಿರುವುದರಿಂದ ಆತನನ್ನು ಆ ಥರ ಕರೀತಾರೆ. ಇದು ನಮ್ಮ ದೇಹವೆಂಬ ರಥದ ಕಥೆ ಇದು. ವಿಷ್ಣುಮೇವಾನಯನ್ ದೇವಾಹ ವಿಷ್ಣುಂ ಭೂತಿಮುಪಾಸತೆ ಸಯೇವ ಸರ್ವವೇದೋಕ್ತಃ ತದ್ರಥೋ ದೇಹ ಉಚ್ಯತೆ ಅಂತ ಸ್ಕಂದ ಪುರಾಣದಲ್ಲೂ ಕೂಡ ಈ ರಥವನ್ನ ನಮ್ಮ ದೇಹವನ್ನು ರಥ ಎಂಬುದಾಗಿ ಹೇಳ್ತಾರೆ. ಇದು ಪ್ರಾಣಸ್ತಥಾನುಗಮ ಅನ್ನುವ ಸೂತ್ರದಲ್ಲೂ ಕೂಡ ಬಂದಿದೆ. ದೇಹವೆಂಬ ಈ ದೇಹ ನಮಗೇನು ಸಿಕ್ಕಿದೆ ಇದು ಧರ್ಮಾರ್ಥ ಕಾಮಗಳಿಗೆ ಸಾಧನ. ಅದನ್ನು ಭಗವಂತನ ರಥ ಅಂತ ನಾವು ಉಪಾಸನೆ ಮಾಡಬೇಕು ಅನ್ನೋದಕ್ಕಾಗಿ ಇದು ಒಂದು ಶ್ಲೋಕ ಆವಾಗ ಹೇಳಿದ್ರ ಜೊತೆಗೆ ಇದೊಂದನ್ನು ಹೇಳಿದೆ. ಇತ್ತಂ ಮುನಿಹಿ, ಈಗ ಅವನು ಸಾಧಕ ಇಷ್ಟೆಲ್ಲ ಸಾಧನೆ ಮಾಡಬೇಕು, ಇಷ್ಟೆಲ್ಲ ಸಾಧನೆ ಮಾಡಿ ಮೇಲೆ ಹೋಗಬೇಕು, ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವಜರು ನಮಗೆ ತಿಳಿಸಿರುವಂತಹ ಅರ್ಥ. ಇನ್ನು ಯಾದವಾರರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ ಹೆಚ್ಚು ವ್ಯತ್ಯಾಸಗಳೇನಿಲ್ಲ, ಆದರೂ ಕೆಲವು ಬಾರಿ ಗಮನಿಸಬೇಕಷ್ಟೆ. ಉದಾನಗತಿ ಅಂತ ಮೂಲ ಭಾಗವತ ಶ್ಲೋಕದಲ್ಲಿದೆ. ಅದಕ್ಕೆ ಉದಾನಸ್ಯ ಗತಿ ಯಸ್ಯ ಸಹ ಉದಾನಗತಿ ಅಂತ.
ಅದಕ್ಕೆ ಬಹುರಿ ಸಮಾಸ ಮಾಡಬೇಕು. ಉದಾನ ಅಂದರೆ ಉದಾನ ವಾಯು ಅಂತ ಒಂದರ್ಥ, ಇನ್ನೊಂದು ಉದಾನ ನಾಮಕರಣ ಅಂತ ಮುಖ್ಯ ಪ್ರಾಣ ಅಂತ ಅರ್ಥ. ಉದಾನಗತ್ಯಾಧಾರ ಬ್ರಹ್ಮನಾಡ್ಯೇವ ಕುತಃ, ಉದಾನಗತಿಗೆ ಆಧಾರವಾದ ಬ್ರಹ್ಮನಾಡಿಯಲ್ಲಿ ಇರ್ತದೆ ಅಂದರೆ ಅದು ಶ್ರುತಿ ಸ್ಮೃತಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಬಂದಿದೆ. ಪ್ರಾಣ ಎಡನಾಡಿಯಲ್ಲಿದೆ, ಅಪಾನ ಬಲನಾಡಿಯಲ್ಲಿ ಪಿಂಗಲಾದಲ್ಲಿದೆ ಅಂತ ಹೀಗಾದರ ತಾತ್ಪರ್ಯ. ಸರ್ವತ್ರೈವ ಸಮಾನಸ್ತು, ಎಲ್ಲ ಕಡೆಯೂ ಕೂಡ ಸಮಾನವಾಗಿ ಸಮಾನ ಎಂಬ ವಾಯು ಇದೆ. ಇದು ಸಮಾನ ಎಂಬ ವಾಯುವಿನ ಕೆಲಸ ಏನು ಅಂತ ನಿರೂಪಣೆ ಮಾಡಿದ್ದಾಯ್ತು. ಪರಂಗತಃ ವಿಸರ್ಜಯತ್, ಆ ಮಾತಿಗೆ ಪರಮಾತ್ಮನನ್ನು ಹೋಗಿ ತಲುಪಿದ ಮೇಲೆ ದೇಹವನ್ನು ಬಿಡಬೇಕು ಅಂತ ಕಾಣಿಸ್ತದೆ. ಹಾಗಲ್ಲ, ಗತಃ ಅಂದರೆ ನಾವು ಹೋಗಿ ಭಗವಂತನನ್ನು ತಲುಪುವುದು ಅಂತ ಅರ್ಥ ಅಲ್ಲ. ಪರಮಾತ್ಮನನ್ನ ಮನಸ್ಸಿನಿಂದ ಈಗ ತಲುಪಿ ಅವನನ್ನೇ ಧ್ಯಾನ ಮಾಡ್ತಾ ಶರೀರವನ್ನು ಪರಿತ್ಯಾಗ ಮಾಡಬೇಕು ಅಂತ ಅದರ ತಾತ್ಪರ್ಯ. ಸಾಧಕನಾದವನಿಗೆ ಅಷ್ಟೊಂದು ಶಕ್ತಿ ಇರ್ತದೆ. ನಮಗೆ ಎಲ್ಲ ಎಚ್ಚರದಿಂದ ಇದ್ದಾಗಲೇ ಭಗವಂತ ನಾಮಸ್ಮರಣೆ ಬರ್ತಿರೋದಿಲ್ಲ. ಆ ಸಾಧಕನಿಗೆ ಮರಣ ಕಾಲದಲ್ಲಿ ಭಗವಂತನನ್ನೇ ಹೋಗಿ ತಲುಪಬೇಕು ಅಂತ ಒಂದು ದೃಢವಾದ ನಿರ್ಧಾರ ಇದೆ ಅಂತ ಹಿಂದೆ ವ್ಯವಸ್ಥಿತ ಎಂಬ ಶಬ್ದದಿಂದ ನೋಡಿದ್ದೀವಿ ನಾವು. ಅದರಿಂದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಅವನು ಮೇಲೆ ಹೋಗಬೇಕು ಅಂತ ಅದರ ತಾತ್ಪರ್ಯ. ಬ್ರಹ್ಮನಾಡಿ ಗುದಮಾರಭ್ಯ ಮೂರ್ಧ ಪರ್ಯಂತಂ ರುಜ್ವಿ ವರ್ತತೆ. ಈಗ ನಾವು ಈಗಾಗಲೇ ಅದನ್ನು ನೋಡಿದ್ದೀವಿ, ಯಾವ್ದಾರ ವಾಕ್ಯ ನೋಡಬೇಕು ಅಂತ ನಾವು ಹೇಳಿದಷ್ಟೇ. ನೇರವಾಗಿ ಮೂಲಾಧಾರದಿಂದ ಬುಧದಿಂದ ಆರಂಭಿಸಿ ಮೂರ್ಧದವರೆಗೂ ಇದೆ. ಅಲ್ಲಿ ನಡುವೆ ಈ ಅನೇಕ ದಳಗಳಿವೆ. ನಾಭಿಯಲ್ಲೊಂದು, ಕಂಠದಲ್ಲೊಂದು, ಕಿರುನಾಲಿಗೆಯಲ್ಲೊಂದು, ಹೀಗೆಲ್ಲ. ಮೂಲಾಧಾರದಲ್ಲಿ ಏನು ಚತುರ್ದಲ ಪದ್ಮ ಇದೆ, ಅಲ್ಲಿರುವಂತಹ ವಾಯುವನ್ನು ಹೀಗೆ ಹೊರಡಿಸಬೇಕು. ಮುಂದೆ ಅಲ್ಲೆಲ್ಲ ಕಡೆ ಬೇರೆ ಬೇರೆ ಪದ್ಮಗಳ ಮೂಲಕ ಆತನನ್ನು ಪಾಸ್ ಆಗಲಿಕ್ಕೆ ಪ್ರೇರಿಸಬೇಕು ಅಂತ ತಾತ್ಪರ್ಯ. ನಿರುದ್ಧ ಸಪ್ತಾಶ್ವಪತಃ, ಅದಕ್ಕೆ ಅಶ್ವಾನಾಂ ಅಶ್ವಾಯಿತಾನಾಂ, ಈಗಾಗಲೇ ನಾವು ಅದರ ಅರ್ಥ ನೋಡಿದ್ದೇವೆ. ಇಂದ್ರಿಯಗಳನ್ನು ಕುದುರೆಗಳು ಅಂತ ಹೇಳುವುದು ಹೇಗೆ ಅಂದರೆ ಅದು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆ ಥರ ಬಂದಿದೆ. ಆ ದೇಹವೆಂಬ ರಥದ ಕುದುರೆಗಳವು. ಅದರ ಪಂಥ ಅಂದರೆ ಸಂಚಾರ ಮಾರ್ಗ, ಅದು ಬೇರೆ ಕಡೆ ಎಲ್ಲಿಯೂ ಹೋಗದೇ ಇರುವಂತೆ ಅದನ್ನು ತಡೆ ಹಿಡಿಬೇಕು. 5 ಜ್ಞಾನೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯಗಳೇನಿವೆ ಅವುಗಳಿಗಂತೂ ಆಗ ಕೆಲಸ ಇರೋದೇ ಇಲ್ಲ. 5 ಜ್ಞಾನೇಂದ್ರಿಯಗಳ ಕೆಲಸ ಇರುವುದು ಲೌಕಿಕ ರೂಪ, ಶಬ್ದ, ಗಂಧ, ರಸ ಮತ್ತು ಸ್ಪರ್ಶಗಳನ್ನು ನೋಡುವುದರಲ್ಲಿ ಮಾತ್ರ. 5 ಜ್ಞಾನೇಂದ್ರಿಯಗಳನ್ನಂತೂ ಸ್ತಬ್ಧ ಮಾಡಿರ್ತಾನೆ, 5 ಕರ್ಮೇಂದ್ರಿಯಗಳನ್ನು ಸ್ತಬ್ಧ ಮಾಡಿರ್ತಾನೆ. ಇನ್ನು ಈ 2 ಮನಸ್ಸು ಮತ್ತು ಬುದ್ಧಿ, ಅವೆರಡನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅವು ಬೇರೆ ಕಡೆಯಲ್ಲಿ ಹೋಗದೇ ಇರುವಂತೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮಾರ್ಗ ಗಮ್ಯ ವಿಶೇಷೇಷು ಅಕುಂಠ ದೃಷ್ಟಿ, ಇದು ಯಾದವಾರಿ ಬರೆಯೋದು. ಯಾವ ಮಾರ್ಗದಲ್ಲಿ ಹೊರಟಿದ್ದೀವೋ ಆ ಮಾರ್ಗದ ಬಗ್ಗೆ ನಮಗೆ ದಾರ್ಢ್ಯ ಇರಬೇಕು. ಗಮ್ಯವಾದ ಪರಮಾತ್ಮನ ಬಗ್ಗೆನೂ ಕೂಡ ದಾರ್ಢ್ಯ ಇರಬೇಕು. ಅಲ್ಲಿ ಯಾವ ದೃಷ್ಟಿಯಿಂದಲೂ ಅವನಿಗೆ ಗೊಂದಲ ಇರಬಾರ್ದು ಅಂತ ಅದರ ತಾತ್ಪರ್ಯ. ಹೊರಗಿನ ಕಣ್ಣೋಟ ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ, ಕಣ್ಣುಗಳೆಲ್ಲ ಸ್ತಬ್ಧ ಆಗಿ ಹೋಗಿರ್ತಾವೆ ಆ ಸಂದರ್ಭದಲ್ಲಿ. ಒಳಗಿನ ದೃಷ್ಟಿಕೋನ, ನಾವು ಹೋಗಬೇಕಾದ ಮಾರ್ಗ ಮತ್ತು ತಲುಪಬೇಕಾದ ಭಗವಂತನೆಂಬ ಗುರಿ, ಸಾಕಾಷ್ಠ ಸಾ ಪರಾಗತಿ, ಅವನ ಬಗ್ಗೆ ಒಂದು ದಾರ್ಢ್ಯ ಇರಬೇಕು ಅಂತ ಅದರ ತಾತ್ಪರ್ಯ. ಅಲ್ಲೇ ಮುಂದೆ ಯಾದವಾರರು ಆ ಮೂಲೇಚನಾಭೋ ಹೃದಯೇಂದ್ರ ಯೋನಿ ಅಂತ ಏನು ಮಾತಿದೆ ಅದನ್ನು ಬರೆದಿದ್ದಾರೆ. ಅದನ್ನ ಈಗಾಗಲೇ ತಂತ್ರಸಾರದಲ್ಲಿ ಬಂದಂತೆ ನಾವು ನೋಡಿ ಆಗಿದೆ. ಸಾಧಕಾ ದ್ವಿವಿಧ ಭಕ್ತ್ಯಾದಿ ಪ್ರಧಾನ ವಾಯುಜಯಾದಿ ಪ್ರಧಾನ ಯೋಗ ಪ್ರಧಾನಾಶ್ಚ, ಅದನ್ನು ನಾವು ಈ ಹಿಂದಿನ ಭಾಗದಲ್ಲಿ ನೋಡಿ ಆಗಿದೆ. ಸಾಧಕರು 2 ಥರ ಇರ್ತಾರೆ. ಜ್ಞಾನ ಕಾರ್ಯಗಳನ್ನು ಮಾಡ್ತಾ ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾ ಮುಂದುವರಿಯೋರು ಕೆಲವರು, ಯೋಗವನ್ನೇ ಪ್ರಧಾನವಾಗಿ ಅವಲಂಬಿಸಿದವರು ಇನ್ನು ಕೆಲವರು ಅಂತ. ಅದನ್ನು ನಾವು ಈ ಹಿಂದಿನ 2 ಭಾಗದ ಹಿಂದೆ ಅದನ್ನು ನೋಡಿ ಮುಗಿಸಿದ್ದೇವೆ. ಇಲ್ಲಿ ಹೇಳ್ತಾ ಇರುವುದು ಇದು ಯೋಗ ಮಾರ್ಗವನ್ನು ಅನುಸರಿಸುವಂತಹ ಸಾಧಕರಿಗೆ. ಉಳಿದವರೆಲ್ಲರಿಗೂ ಕೂಡ ಈ ಥರ ವಾಯುವನ್ನು ಮೇಲೆ ತೆಗೆದುಕೊಂಡು ಹೋಗಿ ಆ ವಾಯುವನ್ನು ಮೂಲಕ ಆ ಬ್ರಹ್ಮರಂಧ್ರವನ್ನು ಭೇದಿಸಿ ಅವನು ಹೊರಗೆ ಹೋಗಬೇಕು ಅಂತ ಅದರ ತಾತ್ಪರ್ಯ ಅಲ್ಲ. ಅದನ್ನು ಗುರುವಾದವನು ಆಯಾ ಸಂದರ್ಭದಲ್ಲಿ ಬಂದು ಸಾಧಕನಿಗೆ ಏನು ಮಾಡಬೇಕು, ಹೇಗೆ ಮುಂದುವರಿಯಬೇಕು ಅಂತನ್ನೋದೆಲ್ಲವನ್ನು ಹೇಳ್ತಾನೆ. ಯೋಗ ಮಾರ್ಗದಲ್ಲಿರುವಂತಹ ಸಾಧಕರು, ಯೋಗ ಪ್ರಾಣಾಯಾಮಕ್ಕೆ ಹೆಚ್ಚು ಬೆಲೆ ಕೊಡುವಂತಹ ಸಾಧಕರಂತೂ ಹೀಗೆ ಸಾಧನೆ ಮಾಡೇ ಮಾಡ್ತಾರೆ.
ಇನ್ನು ಕೆಲವರು ಅವ್ರು ಹೇಗೆ ಸಾಧನೆ ಮಾಡ್ತಾರೆ? ಜ್ಞಾನ ಮಾರ್ಗದಲ್ಲೇ ಹೆಚ್ಚು ನಿರತರಾದವರು. ಅವರು ಕೂಡ ಕೆಲವು ಬಾರಿ ಅಂತ್ಯಕಾಲದಲ್ಲಿ, ಇಲ್ಲಿಯವರೆಗೂ ಅವರು ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಯೋಗ ಪ್ರಾಣಾಯಾಮ ಇತ್ಯಾದಿ ಮಾರ್ಗಗಳು ಹೆಚ್ಚು ಒತ್ತು ಕೊಟ್ಟಿಲ್ಲ. ಕೆಲವು ಬಾರಿ ಸ್ವೇಚ್ಛೆಯಿಂದ ದೇಹ ಪರಿತ್ಯಾಗ ಮಾಡುವಾಗ ಜ್ಞಾನ ಮಾರ್ಗಿಗಳು ಕೂಡ ಹೀಗೆ ಮಾಡ್ತಾರೆ ಅಂತ ನನಗೆ ಕಾಣಿಸ್ತದೆ. ಯಾಕೆಂದ್ರೆ ಇವೆರಡೂ ಮಾರ್ಗಗಳು ಬೇರೆ ಬೇರೆ ಅಂತನ್ನೋದನ್ನು ಗೀತಾ ಭಾಷ್ಯದಲ್ಲಿ 8ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಆಚಾರ್ಯ. ಅದನ್ನು ಮೊನ್ನೆ ದಿವಸ ನಾನು ಹೇಳಿದ್ದೇನೆ. ಸಾಮಾನ್ಯವಾಗಿ ಯೋಗ ಮಾರ್ಗಿಗಳು ಯೋಗವನ್ನೇ ಅವಲಂಬಿಸಿರ್ತಾರೆ, ಅವರಿಗೆ ಮುಕ್ತಿಯಲ್ಲಿ ಸುಖ ಕಡಿಮೆ, ಈಗ ಶ್ರಮ ಕೂಡ ಬಹಳ. ಶ್ರವಣ ಮನನ ಧ್ಯಾನಗಳೆಂಬ ಜ್ಞಾನ ಮಾರ್ಗವನ್ನು ಅನುಸರಿಸಿದವರಿಗೆ ಇವತ್ತು ಈ ಸಾಧನೆ ಅನ್ನೋದು ಬಹಳ ಸುಲಭ, ಮತ್ತೆ ಮುಕ್ತಿಯಲ್ಲಿ ಅವರಿಗೆ ಸುಖ ಹೆಚ್ಚು ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಅಷ್ಟಾದರೂ ಕೂಡ ಈ ಜ್ಞಾನ ಮಾರ್ಗಿಗಳಾದವರು ತಮ್ಮ ಸಾಧನೆಯ ಉದ್ದಕ್ಕೂ ಇಂಥ ಒಂದು ವಿಶೇಷ ಯೋಗ ಮಾರ್ಗವನ್ನು ಅವಲಂಬಿಸಿಲ್ಲದೇ ಇರಬಹುದು. ಆದರೆ ಅವರು ಕೆಲವು ಬಾರಿ ತಮ್ಮ ಸಾಧನೆಗೆ ಅನುಕೂಲ ಆಗಲಿ ಅಂತ, ಅದರಲ್ಲಿ ಕೆಲವರು ಯೋಗಿಗಳು, ಎಲ್ಲ ಜ್ಞಾನ ಮಾರ್ಗಿಗಳು ಅಂತಲ್ಲ, ಕೆಲವರು ಜ್ಞಾನ ಮಾರ್ಗಿಗಳು ಈ ಥರ ಈ 6 ಚಕ್ರಗಳನ್ನೆಲ್ಲವನ್ನು ದಾಟಿ ಮುಕ್ತಿಗೆ ಹೋಗುವ ಪ್ರಯತ್ನವನ್ನು ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂತ ಹೀಗೆ ಕೆಲವು ಕಡೆ ಬೇರೆ ಬೇರೆ ಜ್ಞಾನಿಗಳ ಮೂಲಕ ಕೇಳಿದ್ದನ್ನು ಈಗಿಲ್ಲಿ ನಿಮ್ಮೆದುರಿಗೆ ಇಟ್ಟಿದ್ದೇನಷ್ಟೆ. ಅಲ್ಲಿಗೆ ಈ 22ನೇ ಶ್ಲೋಕದ ವಿವರ ನಾವೇನು ನೋಡಿದ್ದೇವೆ ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.